ಬಂದಿದ್ದ ದಿನ ಇವತ್ತು 3 ಜನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರು ಯಾರೇ ಆಗಿರ್ಬೋದು, ಇವ್ರು ಕೊಲೆ ಮಾಡಕ್ಕೆ ಇವ್ರಿಗೆ ಹಕ್ಕೇನಿದೆ, ರೈಟ್ಸ್ ಏನಿದೆ, ಶೂಟ್ ಮಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ರಕ್ಷಣೆ ಬೇಕು ಅಂದ್ರೆ ಮಂಡಿಯಿಂದ ಕೆಳಗೊಡಿಬೇಕು, ಎಲ್ಲಿ ಗುಂಡಾರಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ವಿಧಿಗಳಿದೆ, ವಿಧಾನಗಳಿದೆ. ಅದನ್ನ ಬಿಟ್ಟು ಇವರು ಅವ್ರಿಗೆ ಏಕಾಏಕಿ ಫೈರ್ ಅವ್ರ ಎದೆಗೆ ಹೋಗೋ ಅಂತ ರೀತಿಯಲ್ಲಿ ನಾಟ ರೀತಿಯಲ್ಲಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹತ್ರದಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸಂಶಯ ಇದೆ. ಆಮೇಲೆ 4ನೇ ವ್ಯಕ್ತಿ ಯಾರವನು ಮಹಿಮಾ ದಾಸ್ ಅಂತಕ್ಕಂಥವನು ಹಾಸ್ಪಿಟಲ್ ಇದ್ದವನು ಎಲ್ಲಿಗೆ ಹೋದ ಅಂತಕ್ಕಂಥದ್ದು ಒಂದು ನಮ್ಗೆಲ್ಲರಿಗೂ ಕೂಡ ಅನುಮಾನ ಇದೆ. ಆತ ಅಲ್ಲಿದ್ದಿದ್ರೆ ಎಲ್ಲ ನ್ಯಾಯ ಇರ್ತಕ್ಕಂಥ ವಾಸ್ತುಸ್ಥಿತಿ ಹೇಳ್ತಿದ್ದ ಅಂತಕ್ಕಂಥದ್ದನ್ನ ಮರೆಮಾಚಲಿಕ್ಕೆ ಏನಾರು ಅರಣ್ಯ ಇಲಾಖೆಯವರು ಅವನ್ನೆಲ್ಲರೂ ಬೇರೆ ಕಡೆ ಇಟ್ಟಿದ್ದಾರೆ ಅಂತಕ್ಕಂಥ ಸಂಶಯ ನಮ್ಮೆಲ್ಲರಿಗೂ ಕೂಡ ಮೂಡಿದೆ. ಖಂಡಿತ ಈ ರೀತಿ ಜನಗಳ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು, ಅವನು ಕ್ರಿಮಿನಲ್ಲೇ ಆಗಿರ್ಲಿ, ಕೊಲೆಗಾರನೇ ಆಗಿರ್ಲಿ, ಅವನ್ನ ದಂಡಿಸ್ತಕ್ಕಂಥದಕ್ಕೆ ಕಾನೂನು ರೀತಿ ನ್ಯಾಯಾಲಯ ಇದೆ. ನ್ಯಾಯಾಲಯ ಕೊಟ್ಟಂತ ತೀರ್ಪಿಗೆ ಬದ್ಧವಾಗ್ಬೇಕು. ಬಿಟ್ರೆ ಇವ್ರು ಏಕಾಏಕಿ ಫಾರೆಸ್ಟ್ನವರು ಗುಂಡಾರಿಸ್ಲಿಕ್ಕೆ ಇವ್ರಿಗೆ ಯಾರ ಅಧಿಕಾರ ಕೊಟ್ಟವರು? ದಯಮಾಡಿ ಇದನ್ನ ಒಳ್ಳೆಯ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ನಮಗಿದೆ. ಅಲ್ಲಿ ಪರಿಹಾರನೂ ಕೂಡ ಇವ್ರೇನು ಕೊಟ್ಟಿದ್ದಾರೆ ಸರ್ಕಾರ, 5 ಲಕ್ಷ ರೂಪಾಯಿ ಒಬ್ಬೊಬ್ಬರ ಜೀವಕ್ಕೆ 5 ಲಕ್ಷ ಬೆಲೆ ಕಟ್ತಿರಲ್ಲ ಬಾಲೋರೆ, ಅದನ್ನು ಅದು ಗೊತ್ತಾಗಲ್ವಾ? ಒಂದು ಜೀವಕ್ಕೆ ಅವ್ರು ನಂಬ್ಕೊಂಡು ಎಷ್ಟು ಜನ ಇರ್ತಾರೆ ಎಲ್ಲದೂ ಕೂಡ. ಈ ತರ ಆದಂತ ಘಟನೆಗೆ ಯಾವ ರೀತಿ ಅವ್ರ ಕುಟುಂಬಕ್ಕೆ ರಕ್ಷಣೆಗೆ ನಿಂತ್ಕೋಬೇಕು ಅದೆಲ್ಲದನ್ನು ಕೂಡ ತನಿಖೆ ಆಗಿ ಅವ್ರಿಗೆಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು ಆ ಕುಟುಂಬಕ್ಕೆ ಅಂತ ಒತ್ತಾಯನ ಸರ್ಕಾರನ ಮಾಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡೋರು, ದೇಶ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ 3 ಜನರ ಕಗ್ಗೊಲೆ ಸರ್ಕಾರದ ಅಧಿಕಾರಿಗಳ ಕಡೆಯಿಂದ ಆಗಿದೆ, ಸರ್ಕಾರದ ನೌಕರರ ಕಡೆಯಿಂದ ಆಗಿದೆ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಕೆಲಸ. ನಾನು ಪಶ್ಚಿಮ ಘಟ್ಟದ ಅಭಯಾರಣ್ಯದ ನಡುವಿನ ಊರಿನಿಂದ ಬಂದವನು. ನಾನು ಇವತ್ತು ಇದಕ್ಕೆ ಅನುಮತಿ ಕೊಟ್ರೆ ಈ ಮೆಸೇಜ್ಗಳು ನಮ್ಮ ಅರಣ್ಯ ಇಲಾಖೆಯ ನೌಕರರಿಗೆ ಹೋದ್ರೆ ನಮ್ಮನ್ನು ಉಳಿಸೋದಿಲ್ಲ. ಅವರು ನಮ್ಮ ಊರುಗಳೇ ಅಭಯಾರಣ್ಯದ ಒಳಗಡೆ ಇದೆ, ಹುಲಿ ಕಾರಿಡಾರ್ ಇದೆ, ಆನೆ ಕಾರಿಡಾರ್ ಇದೆ, ಎಲ್ಲಾ ಕಾರಿಡಾರ್ಗಳು ಅಲ್ಲಿದ್ದಾವೆ. ಇವರು ನಮ್ಮ ಊರುಗಳಲ್ಲೇ ಮಾಡಿದ್ದಾರೆ ಅಧ್ಯಕ್ಷರೇ. CCTVಗಳನ್ನ ಹಾಕಿದ್ದಾರೆ. ಯಾರಾದ್ರೂ ಗನ್ ಹೊತ್ಕೊಂಡು ಕಾಡೊಳಗೆ ಹೋದ್ರೆ ಮಾರನೇ ದಿವಸ ಅವನ ಮನೆಗೆ ಹೋಗಿ ಹಿಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಡೀತಾ ಇರುವಂತ ರೀತಿ ಇದು. ಇಲ್ಲಿ ಯಾಕೆ ಹೀಗಾಯ್ತು? CCTVಗಳು ಅಲ್ಲಲ್ಲಿದ್ದಾವೆ. ಕಾಡಿಗೆ ಪ್ರವೇಶ ಮಾಡ್ಲಿಕ್ಕೆ ನಿರ್ಬಂಧ ಹಾಕಿ ನೀವು, ಅದೇನ್ ತೊಂದರೆ ಇಲ್ಲ. ಆದ್ರೆ ಕಾಡು ಒಳಗಡೆನೆ ಇರುವಂತ ಊರಿನವರು ಜಾನುವಾರುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ಬೇಕಾಗ್ತದೆ. ಒಂದು ಊರಿಂದ ಇನ್ನೊಂದು ಊರಿಗೆ ರಸ್ತೆನಲ್ಲಿ ಹೋಗ್ಬೇಕಾಗತ್ತೆ. ನೀವು ಹಿಂಗೆ ಗುಂಡಿಟ್ಟು ಸುಟ್ರೆ ಎಷ್ಟು ಜನ ಸಾಯಿಸ್ತೀರಿ? ನೀವು ಏನ್ ಮೆಸೇಜ್ ಕೊಡ್ತೀರಿ? ಅದೇನು ಪಾಕಿಸ್ತಾನದ ನೆಲವಾದು ಕಾಡು? ನಮ್ ದೇಶದ್ದೇ, ಅಲ್ಲಿ ಇರುವ ಜನ ನಮ್ದವರೇ. ಪ್ರಾಣಿಗಳಿಗೆ ಅಲ್ಲಿ ರಕ್ಷಣೆ ಉಂಟು, ಅಲ್ಲಿ ರೈತರಿಗೆ ಜನರಿಗೆ ರಕ್ಷಣೆ ಇಲ್ಲ. ನೀವು ಹೊಡೆದಾಕ್ಬೋದು. ಇದು 4ನೇ ವ್ಯಕ್ತಿ ಎಲ್ಲೋದ ಅಂತ ಹೇಳಿ ಹೇಳಲಿಲ್ಲ ಅವರು. ಇದು ಇವತ್ತು ಎಲ್ಲರ ತಲೆಯಲ್ಲಿ ಅನುಮಾನ ಕಾಡ್ತಾ ಇದೆ. ಅವನ್ನ ಎತ್ಕೊಂಡು ಹೋಗಿಟ್ಟಿದ್ದಾರೆ. ಅವನು ಕಣ್ಣಾರೆ ಏನ್ ನೋಡ್ದ? ಹೊಲದಲ್ಲಿ ಮಲಗಿದವ್ರನ್ನ ಎತ್ಕೊಂಡು ಹೋಗಿದಾರ ಇವರು, ಅಥವಾ ಕಾಡಲ್ಲಿದ್ದವ್ರನ್ನ ಹೊಡೆದಿದ್ದಾರ ಅನ್ನುವಂಥದ್ದು ಅವ ಹೇಳ್ಬೇಕು. ಅವನ್ನ ಯಾಕೆ ತಪ್ಪಿಸಿದಿರಿ ನೀವು? ನಿಮ್ ಸ್ಟೇಟ್ಮೆಂಟ್ ನಲ್ಲಿ ಇದು ಯಾಕೆ ಬರಲಿಲ್ಲ? ಅವರು ತಗೊಂಡೋಗುವಂತ ಮಾಂಸದ ಚೂರುಗಳಲ್ಲಿ ಗುಂಡೇಟಿನ ಕಲೆಯನ್ನ ನೋಡಿದಿರಿ. ಸತ್ತವ್ರ ಮೈ ಮೇಲೆ, ಇನ್ನು ಬದುಕಿರ್ತಕ್ಕಂಥವ್ರ ಮೈ ಮೇಲೆ ಎಷ್ಟು ಗುಂಡು ಬಿದ್ದಿದೆ? ಯಾವ ಗುಂಡು ಬಿದ್ದಿದೆ? ಅದು ಯಾವ ಗನ್ನಿಂದ ಹಾರಿಸಿದ್ದಾರೆ? ನಿಮ್ ಸ್ಟೇಟ್ಮೆಂಟ್ ನಲ್ಲಿ ಬರಲಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವ್ರು ಹೇಳಿದ್ರು ಕಾಡ್ ಕಳ್ಳರು ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು. ಈ ಹಿಂದೆ ಅವ್ರ ಮೇಲೆ ಎಷ್ಟು ಪ್ರಕರಣ ಇತ್ತು? ಅವ್ರ ಎಪಿಚಿಯಲ್ಸ ಎಷ್ಟು ಪ್ರಕರಣಗಳನ್ನ ಹೂಡಿದಿರಿ? ಇವನ್ನ ನೀವು ಹೇಳಲಿಲ್ಲ. ಹೀಗಾಗಿ ಅಮಾಯಕ ಜನರನ್ನ ಇವತ್ತು ಕೊಂದಿದ್ದೀರಿ. ಇದು ಸಾಮಾನ್ಯ ಸಂಖ್ಯೆ ಅಲ್ಲ, ಅತ್ಯಂತ ಗಂಭೀರವಾದಂತಹ ಪ್ರಕರಣ ಅಧ್ಯಕ್ಷರೇ. ಇದನ್ನ ಚರ್ಚೆಗೆ ನೀವು ಅವಕಾಶ ಕೊಡಬೇಕು ಮತ್ತು ಸರಿಯಾದಂತಹ ತನಿಖೆ ನಡೀಬೇಕು. ಆ ಕುಟುಂಬಗಳಿಗೆ ಸಾಂತ್ವನ ಹೆಂಗ್ ಹೇಳ್ತೀರಿ? ನೀವು ಎಷ್ಟು ಲಕ್ಷ ಕೊಡಿ ಅವ್ರನ್ನ ಜೀವ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರನ್ನ ಸುತ್ತುವರೆದು ಹಿಡಿಬಹುದಾಗಿತ್ತು. CCTVಗಳಿತ್ತು. ಹೆಬಿಚುಯಲ್ಸ್ ಆದ್ರೆ ನಿಮ್ಮ ಫಾರೆಸ್ಟ್ ಗಾರ್ಡ್ ಮತ್ತು ವಾಚ್ಮನ್ಗಳಿಗೆ ಪ್ರತಿಯೊಬ್ಬರ ಮಾಹಿತಿ ಇರ್ತದೆ. ಆ ಊರಿನಲ್ಲಿ ಯಾರು ಕಳ್ಳಾಟ ಕಡಿಯವ, ಯಾರು ಶಿಕಾರಿ ಮಾಡವ ಅಂತ ಹೇಳುವಂತ ಮಾಹಿತಿ ಇರ್ತದೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳ್ಕೊ ಬರ್ಬೋದಾಗಿತ್ತು. ನೀವು ಮೊಕದ್ದಮೆ ಹಾಕ್ಬೇಕಾಗಿತ್ತು. ನೀವೇನು ಕೋರ್ಟ? ನೀವು ಶಿಕ್ಷೆ ಕೊಡ್ಲಿಕ್ಕೆ ಮರ್ಡರ್ ಮಾಡಿದ್ದೀರಿ ನೀವು. ಹಾಗಾಗಿ ನೀವು ಕ್ಷಮೆ ಕೇಳಬೇಕು, ಆ ಜನರ ಕ್ಷಮೆ ಕೇಳಬೇಕು, ಅವರಿಗೆ ಸರಿಯಾದಂತಹ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ಯಾರು ಇದನ್ನ ಹೊಡೆದಿದ್ದಾರೆ, ಅನವಶ್ಯಕವಾಗಿ ಅಮಾಯಕರು ಹೊಡೆದಿದ್ದಾರೆ, ಅವರಿಗೆ ಶಿಕ್ಷೆ ಆಗುವಂತದ್ದು ಅವಶ್ಯಕತೆ ಇದೆ. ಇಲ್ಲದೇ ಇದ್ರೆ ನಾವು ಯಾರು ಪಶ್ಚಿಮ ಘಟ್ಟದ ಆ ಕಾಡುಗಳಲ್ಲಿ ವಾಸ ಮಾಡುವಂತವ್ರು ಬಹಳ ಬಹಳ ಹೆದರಿ ಹೋಗಿದ್ದಾರೆ. ಇದರಿಂದಾಗಿ ನಾವು ಓಡಾಟ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಇದು ಆಗಬೇಕು ಅಧ್ಯಕ್ಷರು ನಾವು ಒತ್ತಾಯಿಸ್ತಾ ಇದ್ದೀವಿ. ಸಭಾಧ್ಯಕ್ಷ ಒಂದೇ ಒಂದು ಪಾಯಿಂಟ್. ಸಭಾಧ್ಯಕ್ಷ ಒಂದೇ ಒಂದು ಪಾಯಿಂಟ್, ಬೇರೆ ಪಾಯಿಂಟ್. ಮನೆ ಸಭಾಧ್ಯಕ್ಷರೇ, ಈಗಾಗಲೇ ಕಾಡಂಚಿನಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಅದೇ ರೀತಿ ಕಾರ್ಮಿಕರು ಇರ್ಬೋದು,
ಈ ಕಾಡಂಚಿನ ಜನರು ಮತ್ತೆ ಅರಣ್ಯಾಧಿಕಾರಿಗಳ ಮಧ್ಯೆ ಸಂಘರ್ಷ ಅಂತೂ ನಿರಂತರ ನಡೀತಾನೆ ಇದೆ. ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಮಡಿಕೇರಿ ಇರ್ಬೋದು, ಕರಾವಳಿ ಭಾಗದಲ್ಲೂ ಕೂಡ ಈ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ಜನರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಂಘರ್ಷ ನಡೀತಾ ಇರ್ತಕ್ಕಂಥ ಒಂದ್ ಕಡೆ ಆದ್ರೆ ನೆನ್ನೆ ಹನೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಅರಣ್ಯಾಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗೋಸ್ಕರ ಎನ್ಕೌಂಟರ್ ಅಂತ ಹೇಳಿದ್ರೆ ಖಂಡಿತ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಗ ಗಂಭೀರ ಚರ್ಚೆನೂ ಕೂಡ ಆಗಬೇಕು. ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಯಾರು ಅಧಿಕಾರಿಗಳು ಈ ರೀತಿ ಎನ್ಕೌಂಟರ್ ಮಾಡಿದ್ದಾರೆ ಅವ್ರ ವಿರುದ್ಧ ಏನ್ ಆಕ್ಷನ್ ತಗೊಳ್ತಾರೆ ಸರ್ಕಾರ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರ, ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಆ ಕುಟುಂಬಕ್ಕೆ ಏನ್ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕೂಡ ಸದನಕ್ಕೆ ಸ್ಪಷ್ಟಪಡಿಸಬೇಕು ಅಂತ ಹೇಳಿ